ಏನು तानाशाही नहीं चलेगी, नहीं चलेगी, नहीं चलेगी, तानाशाही नहीं चलेगी, नहीं चलेगी, नहीं चलेगी, नहीं चलेगी, तानाशाही नहीं चलेगी। न्याय देखो, न्याय देखो, देखो, नहीं चलेगी, नहीं चलेगी, नहीं चलेगी। पेपर चोर, पेपर चोर, इस्तीफा दो। नहीं चलेगी, नहीं चलेगी, नहीं चलेगी, नहीं चलेगी। ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಬೇಕು ಬೇಕು ಬೇಕು, ನ್ಯಾಯ ಬೇಕು, नहीं चलेगी, नहीं चलेगी, तानाशाही नहीं चलेगी, नहीं चलेगी, नहीं चलेगी, तानाशाही नहीं चलेगी। बेके दो, आवाज दो, बेके बेको, न्याय ಬೇಕು, बेके बेको, न्याय ಬೇಕು। ನೀಟ್ ಹಗರಣದ ಕುರಿತು ಏನು ನೀಟ್ ಪೇಪರ್ ಏನ್ ಲೀಕ್ ಆಗಿದೆ, ಆಲ್ ಓವರ್ ಇಂಡಿಯಾ ನೀಟ್ ಪೇಪರ್ ಏನ್ ಲೀಕ್ ಆಗಿದೆ ಅಲ್ಲ, ಈ ಲೀಕ್ ಆಗಿದ್ದರಿಂದ 21 ಜನವನ್ನ ತಮ್ಮ ಪ್ರಾಣವನ್ನು ಕಳ್ಕೊಂಡ್ರ. ಯಾಕಂದ್ರೆ ಅವ್ರು ಸರಿಯಾಗಿ ಉತ್ತಮ ರೀತಿ ಓದಿ ಇವರು ಸರ್ಕಾರ ಮಾಡುವಂತ ತಪ್ಪು ಮಾಡೋದು ಮಾಡಿ ಆಮೇಲೆ ಏನು ವಿದ್ಯಾರ್ಥಿಗಳೇನು ತೀರ್ಕೊಂಡ್ರಂತಲ್ಲ, ಅವ್ರು ಸಾಕಷ್ಟು ಮನನೊಂದು ತೀರ್ಕೊಂಡ್ರ ಅವ್ರು. ಯಾಕಂದ್ರೆ ಅದಕ್ಕಾಗಲೇ ಸಾಕಷ್ಟು ಅವ್ರ ಶಕ್ತಿ ಹಾಕಿ ಓದಿರ್ತಾರ, ಬಡ ವಿದ್ಯಾರ್ಥಿಗಳು ಓದಿರ್ತಾರ, ಓದಿ ಅವ್ರ ಮನೆಯೆಲ್ಲ ಸಮಸ್ಯೆ ಇರ್ತಾವ. ಇಂಥ ಸಂದರ್ಭದಾಗ ಓದಿದ್ರು ಸಹಿತ ಈಗೇನ್ ಸರ್ಕಾರದ ಮಟ್ಟದಾಗ ಪೇಪರ್ ನಾವು ನೀಟ್ ಯಾವ ಲೀಕ್ ಆಗಿದ್ದರಿಂದ ಏನಾಗಿತ್ತು ಅಂತಂದ್ರ ವಿದ್ಯಾರ್ಥಿಗಳಿಗೆ ಒಂದು ಅದ್ರ ಮೇಲೆ ಅಪನಂಬಿಕೆ ಬರ್ತಾ ಇದೆ. ಆದ್ರಿಂದ ಏನ್ 21 ಜನ ಏನ್ ತೀರ್ಕೊಂಡ್ರಲ್ಲ ಅವ್ರಿಗೆ ಸರಿಯಾಗಿ ಕಾಂಪನ್ಸೇಷನ್ ಕೊಡ್ಬೇಕು. ಮಾನ್ಯ ನರೇಂದ್ರ ಮೋದಿ ಅವರು ಜನರಿಗೆ ಎಲ್ಲಾ ರೀತಿನೂ ಒಳ್ಳೇದ್ ಮಾಡಿದಾರಂದ್ರೂ ಸಹಿತ ಈ ವಿಷಯದಲ್ಲಿ ಧರ್ಮೇಂದ್ರ ಪ್ರಧಾನ್ ಅವರನ್ನ ರಾಜೀನಾಮೆ ತಗೊಳ್ಳೇಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹ ಮಾಡ್ತೇವೆ. ಎಲ್ಲಾರು ಒತ್ತಾಯಿಸ ಇದೆ ಅದು. ಯಾಕಂತಂದ್ರ ಯಾವುದೇ ಹಗರಣ ಇಲ್ಲಿ ಮಟ್ಟನು ಈ ಪರೀಕ್ಷಾ ಸಿಸ್ಟಮ್ ನಲ್ಲಿ ಆಗಿದ್ದಿಲ್ಲ. ಏನು ಉಳ್ಳವರಿಗೆ ಏನ್ ಶ್ರೀಮಂತರಿಗೆ ಏನು ಪೇಪರ್ ಕೊಟ್ಟು ರೊಕ್ಕ ಕೊಟ್ಟು ಖರೀದಿ ಮಾಡುವಂತ ಪರಿಸ್ಥಿತಿ ಬಂದೈತಿ. ಹಿಂಗಿದ್ದಾಗ ಅದು ಉಳ್ಳವರನ್ನ ಕೈಯಾಗಿ ಸಿಕ್ಕಿ ಬಿಡ್ತಾವ ಅಂತಂದ್ರ ಬಡ ಜನರಿಗೆ ನ್ಯಾಯ ಸಿಗಂಗಿಲ್ಲ. ಯಾರು ಪ್ರಾಮಾಣಿಕವಾಗಿ ಓದುತ್ತಾರ, ಯಾರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಓದ್ತಾರ ಅವ್ರಿಗೆ ಇಂತ ಅನ್ಯಾಯ ಆಕೈತಿ. ಈಗ ಆಗಿರೋದ್ರಿಂದ ಅದನ್ನ ಸರಿಯಾದ ರೀತಿಯಾಗಿ ಒಂದು ಯೋಜನೆಯನ್ನ ಮಾಡಿ ಅದಕ್ಕೂ ಸರಿಯಾದ ಒಂದು ಗುಣಮಟ್ಟದ ಒಂದು ಪರೀಕ್ಷಾ ಪದ್ಧತಿಯನ್ನು ಜಾರಿಗೆ ತರಬೇಕು. ಆಗಿದ್ದ ತಪ್ಪಿಗೆ ಪ್ರಧಾನ ಅವ್ರನ್ನ ರಾಜೀನಾಮೆ ತಗೊಳ್ಬೇಕಂತಂದು ಈ ಸಂದರ್ಭಕ್ಕೆ ನಾವೆಲ್ಲರೂ ವಿದ್ಯಾರ್ಥಿಗಳು ಆಗ್ರಹಿಸ್ತೇವೆ. ಎಲ್ಲರಿಗೂ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ಕೂಡಿರೋದ ನಮ್ಮ ನೀಟ್ ಆಸ್ಪಿರೆಂಟ್ಸ್ ಯಾರ್ಯಾರು ಅದಾರ, ನೀಟ್ ಸ್ಟೂಡೆಂಟ್ಸ್ ಯಾರ್ಯಾರಿಗೆಲ್ಲ ಮೋಸ ಆಗೈತಿ, ಯಾರ್ಯಾರ ಎಕ್ಸಾಮ್ ಎಲ್ಲ ಕ್ಯಾನ್ಸಲ್ ಆಗ್ಯಾವ, ಯಾರ್ಯಾರೀಗ ಎಲ್ಲಾ ಈ ನೀಟ್ ಎಕ್ಸಾಮ್ ಲೀಕೇಜ್ ಪೇಪರ್ ಲೀಕ್ ಆಗಿದ್ರಲಿಂದ ತ್ರಾಸ ಆಗೈತಿ, ಅವ್ರ ಸಂಬಂಧ ಸೇರಿವಿ. 21 ಜನ ಹುಡುಗರು ಯಾರ ಅದ್ರ ಸಂಬಂಧ ತೀರ್ಕೊಂಡಾರ, ಸುಸೈಡ್ ಮಾಡ್ಕೊಂಡಾರ. ಅವ್ರ ಫ್ಯಾಮಿಲಿಗ ಸರ್ಕಾರ ವತಿಯಿಂದ ಕಾಂಪನ್ಸೇಷನ್ ಸಿಗ್ಬೇಕ. ಧರ್ಮೇಂದ್ರ ಪ್ರಧಾನ್ ಯಾರು ನಮ್ಮ ಎಜುಕೇಶನ್ ಮಿನಿಸ್ಟರ್ ಅದಾರ ಅವ್ರು ಇಸ್ತೀಫಾ ಕೊಡ್ಬೇಕಂದ್ರೆ ರೆಸಿಗ್ನೇಷನ್ ಕೊಡ್ಬೇಕ. ನಾವಿವತ್ತು ಕ್ಯಾಂಡಲ್ ಮಾರ್ಚ್ ಮಾಡೇವ್ರಿ ಪೀಸ್ಫುಲ್ ಆಗಿ. ನಮ್ಗ ನೇರವಾಗಿ ಏನ್ ಬೇಕಂದ್ರ ಧರ್ಮೇಂದ್ರ ಪ್ರಧಾನ್ ಎಜುಕೇಶನ್ ಮಿನಿಸ್ಟರ್ ರೆಸಿಗ್ನೇಷನ್ ಬೇಕು. ನಾವ 21 ಜನ ಸತ್ತಾರಿ ನೀಟ್ ಎಕ್ಸಾಮ್ ಲೀಕ್ ಆಗಿದ್ದಕ್ಕ, ಅವ್ರಿಗೆಲ್ಲಾ ನ್ಯಾಯ ಸಿಗ್ಬೇಕ. ಆಮೇಲೆ ದೇಶಕ್ಕ ನಾವ ಬೆನ್ನೆಲುಬು, ಯುವಕರೇ ನಾವ ಬೆನ್ನೆಲುಬು, ನಮ್ಮಿಂದನ ದೇಶ. ಇವ್ರು ನಮಗ ನ್ಯಾಯ ಕೊಡ್ಲಿಕ್ಕೆ ಇನ್ನು ಯಾರಿಗ್ ಕೊಡ್ತಾರ? ನಾನು ಒಬ್ಬ ನೀಟ್ ಆಸ್ಪಿರೆಂಟ್. ನಾನು 1 ವರ್ಷ ಡ್ರಾಪ್ ತಗೊಂಡ ಈ ಇಯರ್ನು ಡ್ರಾಪ್ 1 ವರ್ಷ ಡ್ರಾಪ್ ತಗೊಂಡು ನಾನು ಈ ಇಯರ್ ಎಕ್ಸಾಮ್ ಬರ್ತೀನಿ. 1ನೇ ಸತಿ ಬರ್ದಾಗ ಬಾಳ್ ಚಲೋ ಆಗಿತ್ತು ನಂದು ಎಕ್ಸಾಮ್. ಬಟ್ ಆಫ್ಟರ್ ದಟ್ 1 ಮಂತ್ ಮಟ ನೀಟ್ ಲೀಕ್ ಆಗ್ಬಿಡ್ತು. 1 ದಿವಸ ಬರ್ದ್ ಬಂದಿನಿ, ಚೆಕ್ ಮಾಡೀನಿ, ನೆಕ್ಸ್ಟ್ 2 days ನಾಗ ನೀಟ್ ಲೀಕ್ ಅಂತ ಬಂದ್ಬಿಡ್ತು. ಅವಾಗ ನಾನು ಏನು ಎಷ್ಟು ಮೆಂಟಲ್ ಪ್ರೆಷರ್ ಇರ್ತೈತಿ. ಈಗ ಎಷ್ಟಾಕೊಂಡ್ ಮಂದಿ 21 ಮೆಂಬರ್ಸ್ ಹತ್ತಾರು ನೀಟ್ ಪ್ರೆಷರ್ ಸಲುವಾಗಿನ, ಬೇರೆ ಎದ್ರ ಸಲುವಾಗಿನ ಅಲ್ಲ. ಸೊ ನಾವ್ ಏನ್ ಕೇಳೋದಂದ್ರೆ ಎಜುಕೇಶನ್ ಮಿನಿಸ್ಟರ್ ರೆಸಿಗ್ನೇಷನ್ ಕೊಡ್ಲೇಬೇಕು ಎನಿ ಕಂಡೀಷನ್. ಆಮೇಲೆ ಈಗ ಮುಂದ ನಮ್ದು ನೀಟ್ ಪೇಪರ್ ಲೀಕ್ ಅಥವಾ ಹಿಂಗೆಲ್ಲ ಆಗ್ಬಾರ್ದು. ಆಮೇಲೆ NTA ಬಹಳ ಸೆಕ್ಯೂರಿಟಿ ಇವೆಲ್ಲ ಕರೆಕ್ಟ್ ಆಗಿ ಕಂಡಕ್ಟ್ ಮಾಡ್ಬೇಕು ನೀಟ್ ಎಕ್ಸಾಮ್. ಇವ್ರ 1 ಸೆಕೆಂಡ್ ನಾವು ಏನಾದ್ರು ಲೇಟ್ ಆಗಿ ಹೋದ್ವಿ ಅಂದ್ರ ಸೆಂಟರ್ಗೆ ಅವ್ರು ನಮ್ಗೆ ಒಳಗ್ ಅಲೋ ಮಾಡಂಗಿಲ್ಲ. ಬಟ್ ಇಷ್ಟು ದೊಡ್ಡ ನೀಟ್ ಪೇಪರ್ ಲೀಕ್ ಆಗೈತಿ ಆಲ್ ಓವರ್ ಇಂಡಿಯಾ. ಸೊ ನಮ್ಗ ಕಂಪನ್ಸೇಷನ್ ಬೇಕು 21 ಪೀಪಲ್ಸ್ ಅವ್ರ ಸ್ಟೂಡೆಂಟ್ಸ್ ಗೆ.
ಕಂಪನ್ಸೇಷನ್ ಬೇಕು ಅವ್ರು. ಈಗ ದಿಲ್ಲಿಯಲ್ಲಿ ಜಂತರ ಮಂತರದಲ್ಲಿ ಏನು ಧರಣಿ ಕುಂತಾರ, ಅದಕ್ಕಾಗಿ ನಮ್ಮ ಎಲ್ಲ ಸ್ಟೂಡೆಂಟ್ ಪರವಾಗಿ ನಾವು ಕೂಡ ಅವ್ರ ಪರವಾಗಿ ನಿಂತ ಒಂದು ನ್ಯಾಯಕ್ಕಾಗಿ ಹೋರಾಟವನ್ನು ಹೊಂದಿದೀವಿ. ಅವ್ರೆಲ್ಲ ಹುಡುಗರು ಈಗ ಇವತ್ತಿನ ದಿವಸ ಕ್ಯಾಂಡಲ್ ಹಚ್ಚೋ ಮುಖಾಂತರ ಪಾದಯಾತ್ರೆ ಮಾಡ್ಕೊಂಡ್ ನಮ್ಮ ಶಿವಾಜಿ ಸರ್ ಮೂರ್ತಿ ಮಠ ಎಲ್ಲರೂ ಕೂಡ ನಮ್ ಸಾಥ್ ಕೊಟ್ಟಿದ್ದಾರೆ. ಬರೋ ದಿನಗಳಿಗೆ ಏನ್ ನೀಟ್ ಎಕ್ಸಾಮ್ನಾಗ ಏನ್ ಸೋರಿಕೆ ಆಗಿತ್ತಲ್ಲ, ಅವ್ರು ತಪ್ಪಿಸ್ತಾರೆ ಯಾರದಾರ ಅವ್ರಿಗೆ ಏನ್ ಅದಾರ ಅವ್ರು ಶಿಕ್ಷೆ ಕೊಡ್ಬೇಕು, ಕಾನೂನು ರೀತಿಯಲ್ಲಿ ಅವ್ರು ಶಿಕ್ಷೆ ಕೊಡ್ಬೇಕ. ಇವ್ರೆಲ್ಲ ಇನ್ನು ಮುಂದೆ ಬರೋ ದಿನಗಳಿಗೆ ಯಾರಿಗೂ ಕೂಡ ಇವ್ರಿಗ ಇನ್ನೊಮ್ಮೆ ಅವ್ರ ಪಾಠ ಕಲಿಬೇಕು, ಇಂಥ ಲೀಕೇಜ್ ಆಗ್ಬಾರ್ದ, ಸೋರಿಕೆ ಆಗ್ಬಾರ್ದ. ನಮ್ದು ಇಷ್ಟೇ ಹೇಳೋದು, ತಪ್ಪಿಸ್ತಾರೆ ಯಾರಾದ್ರೂ ಅವ್ರಿಗೆ ಶಿಕ್ಷೆ ಆಗ್ಲಿ.